ನಮಸ್ಕಾರಗಳು ಮೇಷರಾಶಿಯ ಬಂಧುಗಳೇ. ಮಹಾಪವಾಡ ಮಾರ್ಚ್ 3ಕ್ಕೆ 10 ವರ್ಷದ ಕಣ್ಣೀರಿಗೆ ಅಂತ್ಯ. ಸಾಕ್ಷಾತ್ ಹನುಮಂತನ ಅಭಯ ಅಸ್ತ್ರ. ನಿಮ್ಮ ಜೀವನದಲ್ಲಿ ಒಂದು ಕಾಲವಿತ್ತು, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಪಡುತ್ತಿರುವ ಕಷ್ಟ, ಅನುಭವಿಸುತ್ತಿರುವ ಅವಮಾನ ಮತ್ತು ನಂಬಿದವರಿಂದಲೇ ಆಗುತ್ತಿರುವ ದ್ರೋಹ, ಇದನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ಒಳಗೆಯೇ ಕುದಿಯುತ್ತಿದ್ದರೆ ಹತ್ತಿರದವರು ನಿಮ್ಮನ್ನು ಕಡೆಗಣಿಸುತ್ತಿದ್ದಾರಾ? ಚಿಂತಿಸಬೇಡಿ, ಕಾಲಯಂತ್ರ ತಿರುಗುತ್ತಿದೆ. ಮಾರ್ಚ್ 3, 2026 ಈ ಮಂಗಳವಾರ ಸಾಮಾನ್ಯ ದಿನವಲ್ಲ. ಗ್ರಹ ಮಂಡಲದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಮಂಗಳ ದೇವನು ಶಕ್ತಿಶಾಲಿ ಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಶನಿ ದೃಷ್ಟಿ ಮತ್ತು ಅಡೆತಡೆಗಳು ಇಂದು ಬ್ರೇಕ್ ಬೀಳಲಿದೆ. ಇಂದು ನಿಮ್ಮನ್ನು ತುಳಿಯಲು ನೋಡಿದವರ ಮುಂದೆ ನೀವು ರಾಜನಂತೆ ಮೆರೆಯುವ ಕಾಲ ಹತ್ತಿರ ಬಂದಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂದು ನೀವು ಮಾಡಬೇಕಾದ ಆ ಒಂದು ರಹಸ್ಯ ಕೆಲಸ ಯಾವುದು, ಏನು ಎಂದು ಕೊನೆವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ತಿಳಿದುಕೊಳ್ಳಿ. ಮೇಷರಾಶಿಯವರೇ, ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಲಕ್ಷ್ಮಿ ಕಟಾಕ್ಷ ಉಂಟಾಗಲಿದೆ. ಅನಿರೀಕ್ಷಿತ ಧನಗಮನ, ಎಲ್ಲಿಂದಲೋ ಬರಬೇಕಿದ್ದ ಹಳೆಯ ಬಾಕಿ ಹಣ ಅಥವಾ ಬರಲ್ಲ ಅಂದುಕೊಂಡಿದ್ದ ಸಾಲದ ಹಣ ಇಂದು ಪವಾಡದಂತೆ ನಿಮ್ಮ ಕೈ ಸೇರಲಿದೆ. ಹೊಸ ಆದಾಯದ ಮೂಲ. ನೀವು ವ್ಯಾಪಾರಸ್ಥರಾಗಿದ್ದರೆ ಇಂದು ಹೊಸ ಆರ್ಡರ್ ಅಥವಾ ಹೊಸ ಡೀಲ್ ಕುದುರಲಿದೆ. ಕಚೇರಿಯಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಹೆಚ್ಚಳದ ಅಥವಾ ಬೋನಸ್ ಸಿಗುವ ಮುನ್ಸೂಚನೆ ಇದೆ. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇದು ಅತ್ಯಂತ ಶುಭ ದಿನ. ಆದರೆ ಆತುರದ ನಿರ್ಧಾರ ಬೇಡ. ಅನುಭವಿಸಿರುವವರ ಸಲಹೆ ಪಡೆಯಿರಿ. ನಿಮ್ಮ ಕೆಲಸದಲ್ಲಿ ಜಾಗದಲ್ಲಿ ಶತ್ರುಗಳ ಕಾಟ ಹೆಚ್ಚಾಗಿದೆಯೇ? ನಿಮ್ಮ ಶ್ರಮಕ್ಕೆ ಬೆಲೆ ಸಿಗುತ್ತಿಲ್ಲವೇ? ಇಂದು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಲಿದ್ದಾರೆ. ನೀವು ನೀಡಿದ ಐಡಿಯಾಗಳು ಸಂಸ್ಥೆಗೆ ಲಾಭ ತಂದುಕೊಡಲಿದೆ. ಕೆಲಸ ಹುಡುಕುತ್ತಿರುವ ಮೇಷರಾಶಿಯವರಿಗೆ ಇಂದು ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ಇಂಟರ್ವ್ಯೂ ಕಾಲ್ ಅಥವಾ ಅಪಾಯಿಂಟ್ಮೆಂಟ್ ಲೆಟರ್ ಬರುವ ಸಾಧ್ಯತೆ 90%ರಷ್ಟಿದೆ. ಸಣ್ಣ ವ್ಯಾಪಾರ ಮಾಡುವವರು ದೊಡ್ಡ ಮಟ್ಟದ ಬದಲಾವಣೆ ಕಾಣಲಿದ್ದೀರಾ. ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿದೆ. ಮೇಷರಾಶಿಯವರೇ, ನಿಮ್ಮನ್ನು ನೋಡಿ ಹೀಯಾಳಿಸಿದವರ ಮುಂದೆ ನೀವು ತಲೆ ಎತ್ತಿ ನಡೆಯುವ ಸಮಯ ಬಂದಿದೆ. ನಿಮ್ಮ ವಿರುದ್ಧ ಯಾರದ್ದು ಸಂಚು ರೂಪಿಸಿದ್ದರೆ ಅದು ಇಂದು ಅವರ ಮೇಲೆ ಉಲ್ಟಾ ಹೊಡೆಯಲಿದೆ. ಬೆನ್ನ ಹಿಂದೆ ಮಾತನಾಡುವವರು ಇಂದು ನಿಮ್ಮ ಮುಂದೆ ಬಾಯಿ ಮುಚ್ಚಿ ಕುಳಿತುಕೊಳ್ಳಲಿದ್ದಾರೆ. ಕೋರ್ಟ್ ಕಚೇರಿ ಜಯ, ಕಾನೂನಾತ್ಮಕ ಹೋರಾಟ ಅಥವಾ ಆಸ್ತಿ ವಿವಾದಗಳಲ್ಲಿ ಸಿಲುಕಿಕೊಂಡಿದ್ದರೆ ಇಂದು ನಿಮಗೆ ಅನುಕೂಲಕರವಾದ ಮಾಹಿತಿ ಸಿಗಲಿದೆ. ಸತ್ಯಕ್ಕೆ ಹಿಂದೆ ಜಯ. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಅಲೆದಾಡುತ್ತಿದ್ದ ದಿನಗಳು ಮುಗಿದಿವೆ. ಸಂಗಾತಿಯ ಬೆಂಬಲ. ನಿಮ್ಮ ಪತಿ ಅಥವಾ ಪತ್ನಿ ಇಂದು ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮಂಜಿನಂತೆ ಕರಗಲಿವೆ. ಮಕ್ಕಳ ಭಾಗ್ಯ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ದೂರವಾಗಿ ಅವರಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಸಿಗಲಿದೆ. ಅವಿವಾಹಿತರಿಗೆ ಇಂದು ಕಂಕಣ ಬಲ ಕೂಡಿ ಬರಬಹುದು. ಗ್ರಹಗಳು ಅನುಕೂಲಕವಾಗಿದ್ದು ನೀವು ಕೋಪ ಮತ್ತು ಆತುರವನ್ನು ನಿಯಂತ್ರಿಸಬೇಕು. BP ಮತ್ತು ಆಹಾರ. ಅತಿಯಾದ ಕೆಲಸ ಒತ್ತಡದಿಂದ ತಲೆನೋವು ಅಥವಾ ರಕ್ತದೊತ್ತಡ ಹೆಚ್ಚಾಗಬಹುದು. ಹೊರಗಿನ ಆಹಾರ ಸೇವಿಸುವಾಗ ಎಚ್ಚರಿಕೆ ಇರಲಿ. ಇಂದು ವೇಗಕ್ಕಿಂತ ವಿವೇಚನೆ ಮುಖ್ಯ. ಲಾಂಗ್ ಡ್ರೈವ್ ಹೋಗುವಾಗ ನಿಧಾನವಾಗಿ ಚಾಲನೆ ಮಾಡಿ. ಇಂದು ಮಂಗಳವಾರ. ಈ ಸಣ್ಣ ಕೆಲಸ ಮಾಡಿ ನಿಮ್ಮ ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸಿಕೊಳ್ಳಲು. ಈ 3 ಕೆಲಸಗಳನ್ನು ನೀವು ಮಾಡದೇ ಇದ್ದರೆ ಯಾವುದೇ ಫಲ ನಿಮಗೆ ದೊರಕುವುದಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಕೆಂಪು ಬಣ್ಣದ ಹೂವಿನೊಂದಿಗೆ ಹನುಮಂತನಿಗೆ ಪೂಜೆ ಮಾಡಿ. ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬಡವರಿಗೆ ಸಿಹಿ ಬೂಂದಿ ಅಥವಾ ಬೆಲ್ಲ ದಾನ ಮಾಡಿ. ನಿಮ್ಮ ರಾಶಿಯ ದೋಷಗಳನ್ನು ಕಳೆಯುತ್ತದೆ. ದಿನವಿಡೀ ಮನಸ್ಸಿನಲ್ಲಿ ಓಂ ಹಂ ಹನುಮತೆ ನಮಃ ಎಂದು ಜಪಿಸಿ. ಇಂದಿನ ದಿನದಲ್ಲಿ ಅದೃಷ್ಟದ ಬಣ್ಣ ಗಾಢ ಕೆಂಪು, ಕೇಸರಿ. ಇಂದು ಕಪ್ಪು ಬಣ್ಣವನ್ನು ಬಳಸಲೇಬೇಡಿ. ಅದೃಷ್ಟದ ಸಂಖ್ಯೆ 1, 9, 27 ಮತ್ತು 54 ಆಗಿರುತ್ತದೆ. ನೀವು ಯಾವುದೇ ಶುಭ ಸಮಯದಲ್ಲಿ
ಶುಭ ಕಾರ್ಯಗಳನ್ನು ಮಾಡಲು ಮಧ್ಯಾಹ್ನ 12:20ರಿಂದ 2:45ರವರೆಗೆ ಅತ್ಯಂತ ಶುಭ ಗಳಿಗೆ ಇರಲಿದೆ. ಮೇಷರಾಶಿಯವರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನದಲ್ಲೂ ಇಂತಹ ಬದಲಾವಣೆ ಆಗಲಿ ಎಂದು ನೀವು ಬಯಸುವುದಾದರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಜೈ ಹನುಮಾನ್ ಎಂದು ಬರೆಯಿರಿ. ನಿಮ್ಮ ಶಕ್ತಿ ಮತ್ತು ನಂಬಿಕೆ ನಿಮ್ಮನ್ನು ಕಾಪಾಡಲಿದೆ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ದಿನನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಮೇಷರಾಶಿಯ ಬಂಧುಗಳೇ.